ವೆಲ್ಕಮ್ ಟು ಡಾರ್ಲಿಂಗ್ ಸಾಗರ್ ಯೂಟ್ಯೂಬ್ ಚಾನಲ್. ಹೆಂಗೆ ಗೊತ್ತಾ, ಇವತ್ತು ನಮ್ಮ ಅಕ್ಕ ಮ್ಯಾರೇಜ್ ಇದೆ. ಏನೇನು ನಡೆಯುತ್ತಂತ ಈ ಲಾಗಲ್ಲಿ ನೋಡೋಣ ಬನ್ನಿ. ಹುತ್ತಗೆ ಪೂಜೆ ಆಗಿಬಿಟ್ಟು ಚೌಟ್ರಿ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಫುಲ್ ಡೆಕೋರೇಷನ್ ಎಲ್ಲ ಮಸ್ತಾಗಿ ನಡೆದಿದೆ. ಮಸ್ತಾಗಿ ನಡೆದಿದೆ. ಮತ್ತು ನಮ್ಮ ಅಕ್ಕ ನೋಡ್ತೀನಿ ಬರ್ರಿ. ನಮ್ಮ ಅಕ್ಕ ಫುಲ್ ಬ್ಯುಸಿ ಫೋನಲ್ಲಿ, ಫುಲ್ ಬ್ಯುಸಿ. ಮದುವೆ ಹುಡುಗಿ ನಮ್ಮ ಲಯ ಅಂದ್ಬಿಟ್ಟು ನನ್ನ ಮಚ್ಚ ಅವನು ಫುಲ್ಲು ತರಲೆ ನಮ್ಮ ಮನೆ ದೇವರು. ಇವರು ನಮ್ಮ ಅಕ್ಕ ಮಗಳು ಫುಲ್ ತೀಟೆ ಅಂದರೆ ತೀಟೆ. ರಾತ್ರಿ ಹೊತ್ತಾದರೆ ಹತ್ಕೊತಾಳೆ, ಬೆಳಗ್ಗೆ ಹೊತ್ತಾದರೆ ಆಟ ಆಡ್ತಾಳೆ, ಚೆನ್ನಾಗಿ ಆಟ ಆಡ್ತಾಳೆ. ತಾನೇಮ್ಮ ತಾನೇ ನಮ್ಮಕ್ಕ ಬಳೆ ಸಕ್ಕತ್ತಾಗಿದೆ, ನಿಜ ಸಕ್ಕತ್ತಂದರೆ ಸಕ್ಕತ್ತಾಗಿದೆ. ಗೈಸ್ ಏನಂದರೆ ಡ್ಯಾನ್ಸ್ ಆಡ್ಕೊಂಡು ಬಂದಿದ್ದೀರಿ. ಯಾವ ಥರ ಫೀಲ್ ಆಗ್ತಾಯಿದೆ ಅಂದರೆ ಚೆನ್ನಾಗಿ ಫೀಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮಾಡಿದ್ರು ಗೈಸ್. ನಮ್ಮ ಅಣ್ಣ ಡ್ಯಾನ್ಸ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಫಸ್ಟ್ ಬ್ಲಾಗ್ ನೋಡಿ, ಅದೊಂದು ಚೆನ್ನಾಗಿ
ಮತ್ತೆ ಮಗಳ ಜೊತೆ ಫೋಟೋ ತಗೊಂಡೆ. ಗೈಸ್ ಏನು ಗೊತ್ತಾ, ನನ್ನ ಮರದಲ್ಲಿ ಫುಲ್ ಚೆನ್ನಾಗಿ ರೆಡಿ ಆಗೋತಾರೆ. ನಮ್ಮ ಅಣ್ಣನೂ ಅದೇ ಮ್ಯಾಚು. ಏನು ಮ್ಯಾಟ್ರು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಗೊತ್ತಾ ಗೈಸ್, ನಮ್ಮ ಫ್ರೆಂಡು ನಾನು ಎಕ್ಸ್ಪೆಕ್ಟೇ ಮಾಡ್ಕೊಳಲ್ಲ, ಅಷ್ಟು ಚೆನ್ನಾಗಿ ಬರ್ತಾಳೆ. ಏನು ಯಾ 9 ಗಂಟೆಗೆ ಬಾ ಅಂದರೆ ಕರೆಕ್ಟಾಗಿ 10:30 ಏನು ಮಾಡೋದು. ನಮ್ಮ ಭೂಮಿಕಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಗೈಸ್, ಇದು ಸಾಗರ್ ಅವರ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಾಗರ್ದು ಕಂಟೆಂಟ್ಸ್ ಬಂದು ಏನೋ ಹಳ್ದಿ ಇದೆ, ಆಮೇಲೆ ಚಪ್ರಶಾಸ್ತ್ರ ಆ್ಯಂಡ್ ರಿಸೆಪ್ಷನ್ಸ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರುತ್ತೆ. ನನ್ನದು ಕಂಟೆಂಟ್ ಬಂದು ಬ್ರೈಡ್ ಟು ಬಿ ಫೋಟೋಶೂಟು, ಆಮೇಲೆ ನೆನ್ನೆ ರಿಸೆಪ್ಷನ್ದು ಸ್ವಲ್ಪ ಕಂಟೆಂಟ್ಸು, ಮತ್ತು ಇವತ್ತು ಮುಹೂರ್ತ ಒಂದು ಇದೆ. ಸೊ ಸಾಗರ್ಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ, ಜಾಸ್ತಿ ಯೂನಿಕ್ ಮಾಡಿ, ಆಮೇಲೆ ನನಗೆ ಮಾಡಿ. ಇಲ್ಲ ಫಸ್ಟು ಫಾಲೋವರ್ಸು ನಮ್ಮ ತಂಗಿಗೆ ಮಾಡಿ, ಸೆಕೆಂಡ್ ನಾನು ಮಾಡಿ. ನಮ್ಮ ತಂಗಿ ಬೆಳೆದ್ರೆ ನಾನು ಬೆಳಿತೀನಿ ಅಷ್ಟೇ. ನಮ್ಮ ದೊಡ್ಡಕ್ಕ ಫುಲ್ಲು ಸಾಕದಾಗಿ ರೆಡಿಯಾಗಿದ್ದಾರೆ. ನಮ್ಮ ದೊಡ್ಡಮ್ಮ ಅಷ್ಟೇ ಚೆನ್ನಾಗಿ ರೆಡಿಯಾಗಿದ್ದಾರೆ. ಇವತ್ತು ಫುಲ್ಲು ನಮ್ಮ ಅಕ್ಕಾಗಿಂತ ನಮ್ಮ ದೊಡ್ಡಮ್ಮನೇ ಚೆನ್ನಾಗಿ ರೆಡಿಯಾಗಿದ್ದಾರೆ. ನಮ್ಮ ಶಿವಾಣಿ ಅಂದರೆ ಕೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನಿಜ ಏನು ಗೊತ್ತಾ, ನಮ್ಮ ಅತ್ತೆ ಮಗಳು ಕೆಲಸ ಮಾಡಿದಾಗ ಅಷ್ಟು ಯಾರೂ ಮಾಡ್ತಾಯಿಲ್ಲ ಆ್ಯಕ್ಚುಲಿ. ನಾನು ಮಾಡ್ತಾಯಿದ್ದೀನಿ, ನಮ್ಮ ಅತ್ತೆ ಮಗಳು ಮಾಡ್ತಾಯಿದ್ದಾಳೆ ಪಾಪ. ಇವರೆಲ್ಲ ಫುಲ್ಲು ಡ್ಯಾನ್ಸ್ ಆಡೋಕ್ಕೆ ನೋಡ್ತಾ ಇದ್ದೀರಿ ಗೈಸ್. ಮನೆಗೆ ಹೋಗ್ತಾ ಇದ್ದೀರಿ ಗೈಸ್. ಏನು ಗೊತ್ತಾ ಪಾಪ, ನಮ್ಮ ಫ್ರೆಂಡ್ಸ್ ಇಷ್ಟೊಂದು ಕೆಲಸಗಳು ಮಾಡ್ತಾವ್ರೆ ನೋಡಿ. ಗಿಫ್ಟ್ಗಳು ಎತ್ಕೊಂಬರೋದು. ಇವನು ನೋಡಿ ಏನು ಭೂಮಿ, ಇವ್ರ ಮನೆ ಮುಂದೆ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ನಾನು ಬಂದೇ ಇಲ್ಲ, ನಾನು ಲಾಸ್ಟ್ ಬಂದಿದ್ದೆ ಮೆಹಂದಿಗೆ, ಅದಾದ್ಮೇಲೆ ಬರಲಿ ಆಗಲಿಲ್ಲ. ಒಂದು ರೌಂಡ್ ಒಂದೊಂದು ರೌಂಡೆ ನಿಮಗೆ ಜುಟ್ಟು ಹಾಕೋರೆ ನಮ್ಮ ರಶ್ಮ ಅವರು. ಜಿಮ್ ಟೀಚರ್. ಏನಮ್ಮ? ಹ್ಯಾಪಿ ಟೀಚರ್ಸ್ ಡೇ ಪ್ರೇಮ್ ಅವರಿಗೆ, ನಮ್ಮ ಜಿಮ್ ಟೀಚರ್. ಹೌದಾ ಪ್ರೇಮ್, ಹಿಂಗೆ ಮಾಡ್ತೀಯಾ? ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ಕಾಲ್ ಹಲೋ ಗೈಸ್, ನಮ್ಮ ಅಕ್ಕ ನಮ್ಮ ಮಾವದು ಮದುವೆ ಆಯಿತು. ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬಂದರೆ, ಮತ್ತು ಯಾಕೋ ಗೊತ್ತಿಲ್ಲ ಜಾಸ್ತಿ ಬೇಜಾರಾಗ್ತಾಯಿದೆ. ನಮ್ಮ ಅಕ್ಕ ಇಲ್ಲ ಅಂದ್ಬಿಟ್ಟು ಇಷ್ಟು ವರ್ಷದಿಂದ ನಮ್ಮ ಅಕ್ಕ ನಮ್ಮ ಜೊತೆ ಇದ್ದರು. ಜಾಸ್ತಿ ನೋಡ್ಕೊತಾ ಇದ್ದೆ, ಜಾಸ್ತಿ ಕಿತ್ತಾಡ್ತಾಯಿದ್ವಿ, ಖುಷಿಯಾಗಿದ್ರಿ ಮನೆಯಲ್ಲೆಲ್ಲ. ಇವಾಗ ನಮ್ಮ ಅಕ್ಕ ಇಲ್ಲ ಅಂದ್ಬಿಟ್ಟು ನನಗೆ ಅಂದ್ಕೊಳಕ್ಕೆ ಏನೋ ಒಂಥರ ಆಗ್ತಾಯಿದೆ. ನಮ್ಮ ಅಕ್ಕ ಎಲ್ಲಿದ್ರು ಚೆನ್ನಾಗಿರ್ಬೇಕಂತ ಅಂದ್ಕೊತಾ ಇದ್ದೀನಿ. ಮತ್ತು ನಮ್ಮ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳಬೇಕಂತ, ಎಲ್ಲ ಫಂಕ್ಷನ್ಗೂ ಬಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ಮಾಡಿದ್ದಾರೆ ಪಾಪ. ನಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.